ಶ್ರೀ ರಾಘವೇಶ್ವರ ಶ್ರೀಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಹಾಗೆಯೇ ಆ ಕಾಮಧೇನುವಿನ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಬಹಳ ಸಂತೋಷದಾಯಕವಾದಂತಹ ದಿನ. ಯಾಕೆ ಅಂತ ಹೇಳಿದರೆ, ನಾನು ಹೊನ್ನಾವರಕ್ಕೆ ಬರಲಿಲ್ಲ. ದೊಡ್ಡ ಅಭಿಯಾನವನ್ನು ರಾಜ್ಯ ಅಲ್ಲ, ಇತರ ರಾಜ್ಯಗಳಿಗೂ ಪಸರಿಸಿ ಇವತ್ತು ತುಂಬ ಆಕಳುಗಳನ್ನು ಸಾವಯವ ಕೃಷಿ, ಗೋ ಆಧಾರಿತ ಕೃಷಿ ಮತ್ತು ವಿಷಮುಕ್ತ ಆಹಾರ ಅಂತ ಹೇಳುವಂತಹ ಒಂದು ವಿಚಾರದಡಿಯಲ್ಲಿ ನಾವು ಇಟ್ಟುಕೊಂಡು ಮಾಡ್ತಾ ಬಂದಿದ್ದೇವೆ. ಸಾವಿರಾರು ಗೋವುಗಳು, ಅಂದರೆ ಒಂದು ಲೆಕ್ಕಾಚಾರ ಹಿಡಿಯುವಾಗ ನಮಗೆ ಒಂದು 3,000 ಜೋಡಿಗಿಂತ ಅಧಿಕ, 6,000ಕ್ಕಿಂತ ಅಧಿಕ ಗೋವುಗಳು ಇಂದು ಬದುಕಿ ಸಾವಯವ ಕೃಷಿಯನ್ನು ನಮ್ಮಲ್ಲಿ ಮಾಡಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಜಾಗವನ್ನು ಇಟ್ಟುಕೊಂಡು ಜನರು ಸುಮ್ಮನೆ ಇಟ್ಟುಕೊಂಡಿದ್ರು. 2 ಎಕರೆ 3 ಎಕರೆ. IT ಅವರು, ಸಾಫ್ಟ್ವೇರ್ನವರನ್ನು ನೋಡುವಾಗ ಅವರೇ ಹೆಚ್ಚು ನನ್ನ ಹಿಂದೆ ಬೀಳುವವರು. ಪೊಲೀಸ್ ಅಧಿಕಾರಿಗಳು, IT ಅವರು, IASನವರು, KASನವರು, ಮಂತ್ರಿಗಳು ಮತ್ತು ಸಣ್ಣ ಸಣ್ಣ ರೈತರು ಭಾರಿ ಕಮ್ಮಿ ನಮ್ಮ ಹಿಂದೆ ಬೀಳುವವರು. ಅವರೆಲ್ಲ ಈ 2 ಎಕರೆ 3 ಇನ್ವೆಸ್ಟ್ಮೆಂಟ್ ಅಂತೇಳಿ ಹಾಕಿದವರು. ಅವರಿಗೆ ಈ ನಮ್ಮ ವಿಡಿಯೋಗಳು, ನಮ್ಮ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವಂತಹ ಈ ವಿಚಾರಗಳು, ನಾವು ಹೇಳುವುದು, ಇದನ್ನೆಲ್ಲ ನೋಡುವಾಗ ಅವರು ಈ ದನಗಳನ್ನು ನೋಡಿ ಹುಚ್ಚುಗಟ್ಟುವುದು. ಇದಕ್ಕೆ ಮೂಲ ಪ್ರೇರಣೆ ನಮ್ಮ ಶ್ರೀ ರಾಘವೇಶ್ವರ ಶ್ರೀಗಳು. ಯಾಕೆ ಅಂತ ಹೇಳಿದರೆ, ಅವರನ್ನು ನನಗೆ ತುಂಬ ಪ್ರೀತಿ. ಯಾಕೆ ಅಂತ ಹೇಳಿದರೆ, ಅವರೊಟ್ಟಿಗಿರುವಂತಹ ಆ ಗೋವುಗಳು ನನಗೆ ಸಣ್ಣದಿಂದಲೂ ಭಾಳ ಆಕರ್ಷಣೆ ಆಗುವಂಥದ್ದು. ಆ ಸಣ್ಣ ಸಣ್ಣ ಭುಜಗಳದ್ದು, ಇತರ ಬಣ್ಣಗಳು, ವಿವಿಧ ವಿನ್ಯಾಸಗಳದ್ದು ಅವರ ಹಿಂದೆ ಬರುವಂತಹ ಈ ಗೋವುಗಳನ್ನು ನೋಡುವಾಗ, ನಮ್ಮ ಮನೆಯ ಪಕ್ಕದ ಮನೆಯಲ್ಲಿ ಕೇಶವ ಭಟ್ರು ಅಂತ ಇದ್ದಾರೆ, ಅವರ ಹತ್ರ ಅದರಲ್ಲಿ 1-2 ನನಗೆ ಕೊಡ್ತಾರಾ ಅಂತ ಕೇಳಿದೆ. ಅದಕ್ಕೆ ಗುರುಗಳು ಹಾಗೆ ಕೊಡುವುದಿಲ್ಲ ಅಂತ ಆಗ ಹೇಳಿದರು. ಆದರೆ ಈಗ ನಾನು ನೇರವಾಗಿ ಗುರುಗಳು ನನಗೆ ಕೊಡ್ತಾ ಇದ್ದಾರೆ, ಆ ಅಭಯವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಬಹಳ ಸಂತೋಷ ಪಟ್ಟಿದ್ದೇನೆ ನಾನು. ಸಣ್ಣದಿರುವಾಗ ನಾನು ಕೇಳಿದಂಥ ಮಾತು, ನನಗೆ 1-2 ಕೊಡ್ತಾರಾ ಅಂತ ಹೇಳಿ, ಇವತ್ತು ಸಾವಿರಾರು ಗೋವುಗಳನ್ನು ಅವರ ಆಶೀರ್ವಾದದಲ್ಲಿ, ಅವರ ಮಾರ್ಗದರ್ಶನದಲ್ಲಿ, ಅವರ ನಮಗೆ ಶ್ರೀರಕ್ಷೆಯಾಗಿ ನಾವು ಕೊಡ್ತಾ ಬಂದಿದ್ದೇವೆ. ಹಾಗೆಯೇ ಇವುಗಳನ್ನು, ಈ ಜಾಗ 1-2 ಎಕರೆ ಜಾಗ ಇದ್ದವರು ಏನು ಮಾಡಿದರು, ಇದನ್ನು ನೋಡಿ ನಮ್ಮ ಹತ್ರ ನಾವು ಹೇಳಿದ್ದೇವೆ. ಇದರಲ್ಲಿ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಗಂಡು ಕರುಗಳನ್ನು ಉಳಿಸುವುದು. ಹೆಣ್ಣು ಕರುಗಳನ್ನು ಕೊಡುವುದು ನಮ್ಮ ಉದ್ದೇಶ ಅಲ್ಲ. ಹೆಣ್ಣು ಕರುಗಳನ್ನು ಸಾಕಲಿಕ್ಕೆ ಯಾರೂ ಸಾಕ್ತಾರೆ. ಅದರಲ್ಲಿ ಬರುವಂತಹ ಗಂಡು ಕರುಗಳನ್ನು ಅವು ಸೆಗಣಿ ಹಾಕ್ತವೆ, ಅವು ಗೋಮೂತ್ರ ಹೊಯ್ತವೆ. ಅದನ್ನು ಬಳಸಿ ನಾವು ಕೃಷಿ ಮಾಡಬಹುದು. ಹೆಣ್ಣನ್ನು ಉಪಯೋಗಿಸಿ ಮಾಡುವುದಲ್ಲ, ಗಂಡನ್ನು ಸಹ ಸೇರಿಸಿ ಮಾಡಲಿಕ್ಕೆ ಆಗ್ತದೆ. ಮತ್ತು ತಳಿ ಸಂವರ್ಧನೆ, ತಳಿ ಸಂರಕ್ಷಣೆ. ತಳಿ ಉಳಿಬೇಕಾದ್ರೆ ಗಂಡು ಉಳಿಬೇಕು, ಹೆಣ್ಣು ಉಳಿದ್ರೆ ತಳಿ ಸಂರಕ್ಷಣೆ ಆಗುವುದಿಲ್ಲ ಅಂತ ಹೇಳಿ, ಇನ್ನೂ ಚೂರು ಕ್ರಾಸ್ ಇದ್ದರೂ ಸಹ ಪರವಾಗಿಲ್ಲ, ಸರಿಯಾದ ಗಂಡು ಅಲ್ಲಿ ಉಂಟು ಅಂತ ಹೇಳಿ, ಆದರೆ ಪರಿಶುದ್ಧವಾದಂತಹ ಮಲೆನಾಡು ಗಿಡ್ಡಗಳನ್ನೇ ನಾವು ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಂಥದ್ದನ್ನು ಅರಿವು ಮೂಡಿಸಿದ್ದೇವೆ ನಾವು. ಇದರಿಂದಾಗಿ ಹೆಚ್ಚಿನ ಜನರು ಆಕರ್ಷಿತ, ಒಂದು ಗಂಡು ಒಂದು ಹೆಣ್ಣು. ಮತ್ತೆ ನೋಡುವಾಗ ಅಲ್ಲಿ ಆ 2 ಎಕರೆ ಜಮೀನಿನಲ್ಲಿ ಈ ಹಸುಗಳು ಹೋಗಿ ಏನು ಮಾಡಿದವು ಅಂತ ಹೇಳಿದರೆ, ಅವರ ತೋಟದಲ್ಲಿ ಅದು ಸುಮ್ಮನೆ, ನಮ್ಮಲ್ಲಿ ಒಬ್ಬರು ಕೃಷ್ಣ ಪ್ರಸಾದ್ ಭಟ್ರು ಅಂತಿದ್ದಾರೆ, ಅವರು ಹೇಳೋದು, ದನ ನೋಡುವಾಗ ಚಂದ ಕಾಣೋದು, ಅದು ಸೆಗಣಿ ಗೋಮೂತ್ರ ಹೋಯ್ತದೆ, ಮನೆಗೆ ಕೊಂಡೋದ ಮೇಲೆ ಗೊತ್ತಾಗೋದು ಅಂತ ಹೇಳೋದು ಅವರು ಯಾವಾಗಲೂ. ಹಾಗೆ ಇವು ಸೆಗಣಿ ಗೋಮೂತ್ರವನ್ನು ಹೊಯ್ಲಿಕ್ಕೆ ಶುರು ಮಾಡಿದ್ದು. ಈ ಸೆಗಣಿ ಗೋಮೂತ್ರವನ್ನು ಏನು ಮಾಡುವುದು ಅಂತ ಹೇಳುವ ವಿಚಾರ ಅಲ್ಲಿ ಬಂತು. ಆಗ ಕೃಷಿ ಆರಂಭ ಆಯಿತು. ಅಲ್ಲಿ ಆ ಬರೀ ಇದಾಗಿ ಇಟ್ಟಂತಹ, ಸೈಟ್ ಆಗಿ ಇಟ್ಟಂಥದ್ದು, ನನ್ನ ಇನ್ವೆಸ್ಟ್ಮೆಂಟಿಗೆ ಅಂತೇಳಿ ಇಟ್ಟಂತಹ ಈ 2 ಎಕರೆ ಜಾಗಗಳು, 1 ಎಕರೆ ಜಾಗಗಳು ಇವರು ತೆಗೆದುಹಾಕಿದಂಥದ್ದು ಕೃಷಿಗೆ, ದೇಶದ ಕೃಷಿಗೆ, ನಮ್ಮ ಈ ಆಹಾರ ಉತ್ಪನ್ನಕ್ಕೆ ಅದನ್ನು ಕೊಡುಗೆಯನ್ನು ನೀಡಲಿಕ್ಕೆ ಶುರು ಮಾಡಿದವು. ನಾವು ಹೇಳುವುದೇನು ಅಂತ ಹೇಳಿದರೆ, ನಿಮಗೆ ಕಷ್ಟಕರವಾದಂತಹ ಗದ್ದೆಯನ್ನು ಮಾಡಿ ಅಂತ ನಾವು ಹೇಳುವುದಿಲ್ಲ, ಅಥವಾ ನಿಮಗೆ ಕಷ್ಟಕರವಾದಂಥ ಬೆಳೆಯನ್ನು, ಕೇವಲ ಹಲಸು ಅಥವಾ ಫ್ರೂಟ್ಸ್ ಗಿಡಗಳನ್ನು ನೆಟ್ಟು ಬಿಡಿ, ಅಲ್ಲಿ ಅದನ್ನು ವೆಂಚುರಿಯ ಎಂಥದೋ ಜೀವಾಮೃತಗಳನ್ನು ಮಾಡಿ ಹಾಕಿ ಅಂತ ಹೇಳಿ. ಆದರೆ ಅವು ಕಾಮಧೇನುವಾಗಿ ಅಲ್ಲಿ ಪರಿಣಮಿಸಿ, ಅವುಗಳು ಕರು ಹಾಕುವಾಗ ಅವರು ಸಂಭ್ರಮಿಸುವಂತಹ ಒಂದು ಸಂತೋಷ ನೋಡಬೇಕು. ಅವರ ಮನೆಯಲ್ಲಿ ಯಾರೋ ಮಕ್ಕಳು ಹುಟ್ಟಿದ್ದಾರೆ ಅಂತ ಹೇಳಿ ಆ ಹೋರಿಗಳು ಅನ್ನೊಂದು ಈ ಪೂಜೆ ಮಾಡುವಂತಹ ವಿಚಾರಗಳು, ಇವುಗಳೆಲ್ಲ ನೋಡುವಾಗ ನಮಗೆ. ಆದರೆ ಇಲ್ಲಿ ಒಂದು ವಿಚಾರ ಏನಿದೆ ಅಂತ ಹೇಳಿದರೆ, ಈ ಹೊನ್ನಾವರದಿಂದ ಅಥವಾ ಈ ಉತ್ತರ ಕನ್ನಡದಿಂದ ಹಲವು ದನಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ನಾವು ಬಯಲು ಸೀಮೆಗೆ ಕೊಟ್ಟಿದ್ದೇವೆ. ಆದರೆ ಇವತ್ತು ಅವರು ಒಂದು ಕರುವನ್ನು ನಮಗೆ ಕೊಡಲಿಕ್ಕೆ ತಯಾರಿಲ್ಲ. ಯಾಕೆಂತ ಹೇಳಿದರೆ, ಆ ಸಾವಯವ ಕೃಷಿಯ ರುಚಿಯನ್ನು ಹಿಡಿದಿದ್ದಾರೆ ಅವರು. ಆದರೆ
ನಾವು ಇಲ್ಲಿ ಬರಿದು ಮಾಡ್ತಾ ಇದ್ದೇವೆ, ನಮಗೆ ಇಲ್ಲಿ ಬೇಡ ಅಂತ ಹೇಳಿ ಮುಂದೊಂದು ದಿವಸ ಅದಕ್ಕೆ 1,00,000ಕ್ಕಿಂತ ಹೆಚ್ಚು ಬೆಲೆಯನ್ನು ಕೊಟ್ಟು ಇದೇ ಮಲೆನಾಡು ಗಿಡ್ಡವನ್ನು ಬಯಲು ಸೀಮೆಯಿಂದ ತರಿಸುವಂತಹ ದಿನ ತುಂಬ ದೂರ ಇಲ್ಲ. ಈ ಮಲೆನಾಡಿನ ಸಂಪತ್ತದು, ಅದರಲ್ಲಿರುವಂತಹ ಔಷಧೀಯ ಗುಣಗಳು, ಅವುಗಳ ಸೈಂಟಿಫಿಕಲಿ ಪ್ರೂವ್ಡ್. ಇದೇನು ಕತೆ ಹೇಳುವುದಲ್ಲ, ಪುರಾಣದಲ್ಲಿರುವಂಥದ್ದನ್ನು ಹೇಳಿದರೆ ಜನರಿಗೆ ಮುಟ್ಟುವುದಿಲ್ಲ. ಆದರೆ ಸೈಂಟಿಫಿಕಲಿ ಡಾಕ್ಟರ್ KP ರಮೇಶ್ನಂಥವರು ವಿಜ್ಞಾನಿಗಳು ಸುಮಾರು ಜನ ಇದ್ದಾರೆ, ಇದನ್ನು ಪ್ರೂವ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಈಗ ಲ್ಯಾಕ್ಟೋಫೆರಿನ್ ಅಂತ ಹೇಳುವಂಥ ಒಂದು ಅಂಶವನ್ನು ಹೇಳಿದ್ದಾರೆ. ಮಕ್ಕಳ ಮೆದುಳಿಗೆ ದಕ್ಷಿಣ ಕನ್ನಡದವರು, ಉತ್ತರ ಕನ್ನಡ ಈ ಭಾಗದವರು, ಕರಾವಳಿ ಭಾಗದವರು ಓದುವುದರಲ್ಲಿ ಬಹಳ ಬುದ್ಧಿವಂತರು. ಇದಕ್ಕೆ ನಾವು ಬುದ್ಧಿವಂತರು, ನಮ್ಮ ಜೀನ್ಸ್ ಆಗಲಿ, ನಮ್ಮ ಈ ರಕ್ತವಾಗಲಿ, ನಮ್ಮ ಪೂರ್ವಜರು ಇದಕ್ಕೆ ಕಾರಣ ಅಲ್ಲ. ಇದಕ್ಕೆ ಕಾರಣ ಇದೇ ಮಲೆನಾಡು ಗಿಡ್ಡಗಳು. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಇರುವಂತಹ ಹೈಯೆಸ್ಟ್ ಲ್ಯಾಕ್ಟೋಫೆರಿನ್ ಎಂಬ ಅಂಶ ಇತ್ತು. ಅದು ಗುಡ್ಡೆಯನ್ನು ಹೋಗಿ ಮೇದು ಬಂದು ಕೊಡುವಂತಹ ಹಾಲು ಅಮೃತ ಸಮಾನವಾದದ್ದು. ಅದು ಕರು ತಿಂದು ಉಳಿದಂತಹ ಒಂದಿಷ್ಟು ಹಾಲು. ಆ ಒಂದಿಷ್ಟು ಹಾಲು ಈಕ್ವಲೆಂಟು ಅದನ್ನು ಏನು ಹೇಳ್ತಾರೆ ವಿಜ್ಞಾನಿಗಳು ಅಂತ ಹೇಳಿದರೆ, ಮಲೆನಾಡು ಗಿಡ್ಡದ 1 ಗ್ಲಾಸ್ ಹಾಲು ಜರ್ಸಿ HF ದನಗಳ 6 ಲೀಟರ್ ಹಾಲಿಗೆ ಈಕ್ವಲೆಂಟ್. 6 ಲೀಟರ್ ಹಾಲು ಕುಡಿಯಬಲ್ಲ ವ್ಯಕ್ತಿ ಯಾರಾದರೂ ಇದ್ದರೆ ತೋರಿಸಬಹುದು ನೀವು, ಅವರಿಗೆ ಇದು ಸೂಕ್ತವಾಗ್ತದೆ. ಹಾಗೆ ಇದರಲ್ಲಿರುವಂತಹ, ಈಗ ನಾವೆಲ್ಲ ಶರೀರದಲ್ಲಿ ಇಷ್ಟು ದಪ್ಪ ಇದ್ದರೂ ಸಹ ನಾವು ಮಲೆನಾಡು ಗಿಡ್ಡದ ಹಾಲು ಕುಡಿಯುವವರು. ಮೊನ್ನೆ ನಾನು ಚರ್ಚೆ ಆಯಿತು, ಆಗ ನಾನೇ ಹೇಳಿದೆ, ಇದು ನೀವು ನನ್ನ ಹಾಗೆ ಸುಮಾರು ಜನ ಕೂತಿರುವಾಗ ಅವರಿಗೆ ಕೂತ ನೆಲದಿಂದ ಏಳಲಿಕ್ಕೆ ಒಬ್ಬರನ್ನು ಹಿಡಿಬೇಕಾಗ್ತದೆ. ನಾನು ಪಟಕ್ಕೆ ಕೂತು ಎದ್ದೆ. ಆಗ ಈ ದೇಸಿ ಹಾಲಿನ ಶಕ್ತಿ ಅದು, ನಮಗೆ ಸುಸ್ತಾಗುವುದಿಲ್ಲ. ಎಷ್ಟು ಕೆಲಸ ಮಾಡಿದರೂ ಮತ್ತು ನಾವು ಚುರುಕಾಗಿರ್ತೇವೆ. ವಿವೇಕಾನಂದ ನೋಡಿ, ಇಲ್ಲಿ ಅವರು ಆಚೆ ಈಚೆ ಒಂದು ಗಳಿಗೆ ಕೂತ್ಕೊಳ್ಳೋದಿಲ್ಲ ಇಲ್ಲಿ. ಯಾಕೆಂದರೆ ಈ ದೇಸಿ ದನಗಳ ಇದು ಚುರುಕು ಆಗ್ತದೆ. ಅವು ಮಂದಬುದ್ಧಿ. ಆ ದನಗಳನ್ನೇ ನೋಡುವಾಗ ನೀವು ನೋಡಿ, ಅದರ ಇಷ್ಟು ದೊಡ್ಡ ಕೆಚ್ಚಲನ್ನು ಮಾಡಿ ಇಡ್ತೀರಿ, ಅದು ಎಷ್ಟು ದೊಡ್ಡ ಹಿಂಸೆ, ಎಷ್ಟು ದೊಡ್ಡ ಪಾಪ. ಅದಕ್ಕೆ ಹೊರಲಿಕ್ಕೆ ಕೂರುವುದಿಲ್ಲ. ಅಂತಹ ಹಿಂಸೆಯನ್ನು ಕೊಟ್ಟು ನಾವು ಬದುಕುವುದಿದ್ರೆ ಅದು ನಿತ್ಯ ನರಕ, ಅದಕ್ಕಲ್ಲ ನಮಗೂ ಕೂಡ ಹೌದು ಅಂತ ಹೇಳುವಂತ. ಹಾಗೆ ಇವತ್ತು ಅಲ್ಲಿ ಕಾಮಧೇನುವಿನ ಸಮೀಪದಲ್ಲಿ ಒಂದು ಪೂಜೆಯನ್ನು ಮಾಡಿದರು. ಆಗ ನಾನು ಒಂದು 3-4 ಸರ್ತಿ ಅವಳನ್ನು ನೋಡಿದೆ, ಕಾಮಧೇನುವಿನ ಮುಖವನ್ನು. ಅವಳು 4-5 ಸರ್ತಿ ನಾನು ನೋಡುವಳುಗಳು 4-5 ಸರ್ತಿಯೂ ಅವಳ ತಲೆಯಿಂದ ಪುಷ್ಪ ಬಿದ್ದಿದೆ ನನಗೆ. ಹಾಗಾದರೆ ಕಾಮಧೇನುವನ್ನು ನೋಡುವಾಗ ಆಕೆ ಪುಷ್ಪವನ್ನು ಆಕೆ ನಮಗೆ ಅನುಗ್ರಹಿಸ್ತಾಳೆ ಅಂತ ಹೇಳಿದರೆ, ಅವಳು ನಮ್ಮನ್ನು ನೋಡುವಾಗ ನಾವೇನು ಮಾಡಿದ್ದೇವೆ ಅಂತ ಹೇಳುವ ಒಂದು ಪ್ರಶ್ನೆಯೂ ನನಗೆ ಅಲ್ಲಿ ಬಂತು. ನಾವೇನು ಮಾಡಿದ್ದೇವೆ? 1 ಇಂಚು ಜಾಗವನ್ನು ಅವಳಿಗೆ ಕೊಟ್ಟಿದ್ದೇವಾ? ನಮ್ಮ ಭೂಮಿಯಲ್ಲಿ ಅವಳಿಗೆ ಒಂದು ಚೂರು ಮೇಯಲಿಕ್ಕೆ ಅವಳು ಕೇಳುವುದು ನಾವು ಬಿಡುವಂತಹ, ನಾವು ಆ ರೌಂಡ್ ಅಪ್ ಬಿಟ್ಟು ಕೊಲ್ಲುವಂತಹ ಹುಲ್ಲನ್ನು ಅವಳು ಕೇಳುವುದು. ಹೌದಾ? ಸತ್ಯವಾಗಿಯೂ ಅವಳು ಅದನ್ನು ಕೇಳ್ತಾಳೆ. ಅಥವಾ ನಾವು ಆ ವೀಡ್ ಕಟ್ಟರನ್ನು ಹಾಕಿ ನಾಶ ಮಾಡುವಂತಹ ಆ ಹುಲ್ಲನ್ನು ಅವಳು ಕೇಳ್ತಾಳೆ. ಹೌದಾ? ಇಲ್ಲ. ನಾವು ಅದನ್ನೂ ನಿನಗೆ ಬಿಡಲಾರೆವು ಅಂತ ಹೇಳುವ, ನಮ್ಮನ್ನು ಇಷ್ಟು ಸಮಯ ಬೆಳೆಸಿಕೊಂಡು ಮನುಷ್ಯ ಗೋ ಆಧಾರಿತವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದರೆ ಮಜ್ಜಿಗೆ, ತುಪ್ಪ, ಮೊಸರು ಅಥವಾ ನಾವು ಬೆಳೆಯುವಂಥ ಅನ್ನ ಇದೆಲ್ಲವೂ ಗೋವಿನಿಂದ ಆಗಿ ಬಂದಂಥದ್ದೇ ಹೊರತು ಯಾವುದು ಗೋವನ್ನು ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಆ ಕಾಮಧೇನುವನ್ನು ನಾವು ನೋಡುವಾಗ ಆಕೆ ಅನುಗ್ರಹಿಸ್ತಾಳೆ ಅಂತ ಹೇಳಿದರೆ, ಅವಳು ನಮ್ಮನ್ನು ನೋಡುವಾಗ ನಾವೇಕೆ ಇಷ್ಟು ಕ್ರೂರಿಗಳಾಗಿದ್ದೇವೆ ಅಂತ ಹೇಳುವಂಥದ್ದನ್ನು ನಾನು ಹೇಳುವುದಲ್ಲ, ನಮ್ಮ ಅಂತರಾತ್ಮದಲ್ಲಿ ನಾವು ಕೇಳಿಕೊಳ್ಳಬೇಕಾದಂತಹ ಪ್ರಶ್ನೆಯನ್ನು. ಆದ್ದರಿಂದ ಈ ಮಲೆನಾಡು ಗಿಡ್ಡ ಸಂರಕ್ಷಣಾ ಅಭಿಯಾನ, ಯಾಕೆ ಒಂದು ಗಂಡು ಒಂದು ಹೆಣ್ಣು ಕರುಗಳನ್ನು ಈ ಸಾವಯವ ಕೃಷಿ ಮಾಡುವಂತಹ ರೈತರಿಗೆ ವಿತರಿಸ್ತಾ ಬಂದಿದ್ದೇವೆ. ಸಮಯ ಸುಮಾರು ಜನ ಮಾತಾಡಲಿಕ್ಕಿದ್ದಾರೆ, ಹಾಗೆ ನಾನು ತುಂಬ ಸಮಯ ಎಳೆಯುವುದಿಲ್ಲ. ಹಾಗೆ ನೀವು ದಯವಿಟ್ಟು ಇದನ್ನು ವಿವೇಕಣ್ಣ ಇದ್ದಾರೆ ಇಲ್ಲಿ, ಅಥವಾ ನಮ್ಮ ನಾರಾಯಣ ಹೆಗ್ಡೆ ಅವರಿಂದಲೇ ಈ ಅಭಿಯಾನವನ್ನು ನಾನು ಅವರು ಮಾತಾಡಿ ಅವರ 4 ಕರುಗಳಿಂದಾಗಿ ಈ ಅಭಿಯಾನವನ್ನು ಆರಂಭಿಸಿದ್ದೇವೆ. ಹಾಗೆ ಅವರ ಮೂಲಕ ಅಥವಾ ಶಾಂತ ಭಟ್ ಕರ್ಕಿ ಅವರಿದ್ದಾರೆ, ಅವರನ್ನು ಸಂಪರ್ಕಿಸಿ ನಿಮಗೆ ಬೇಡದಿರುವಂತಹ ಕರುಗಳು, ನಾವು ನಿಮಗೆ ಸಾಕುವಂತಹ ಚೆನ್ನಾಗಿರುವಂತಹ ಕರುಗಳು ಅಥವಾ ದಷ್ಟಪುಷ್ಟವಾಗಿರುವಂತಹ ಕರುಗಳು, ಇಂಥ ಕರುಗಳನ್ನು ನಾವು ಕೇಳುವುದಿಲ್ಲ. ನಿಮಗೆ ಯಾವುದು ಬೇಡ ಅಂಥ ಕರುಗಳನ್ನು ಈ ಅಭಿಯಾನಕ್ಕೆ ಕೊಡಿ. ಸಾವಯವ ಕೃಷಿ ಮಾಡುವವರು ಅದನ್ನು ನಾವು ತೆಗೊಳ್ತೇವೆ. ಅದಕ್ಕೆ ನಿಮ್ಮಲ್ಲಿಂದ ಕೊಂಡೋಗುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಹಾಗೆಯೇ ಅದನ್ನು ಸುರಕ್ಷಿತವಾದಂತಹ ಜಾಗಕ್ಕೆ ತಲುಪಿಸುವ ಜವಾಬ್ದಾರಿಯನ್ನು ಮಾಡುತ್ತೇವೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ಈ ಅಭಿಯಾನ ಪಾರದರ್ಶಕವಾಗಿರ್ತದೆ. ಯಾರಿಗೆ ಕೊಟ್ಟಿರ್ತೇವೋ ಅವರ ಸಂಪರ್ಕವನ್ನು ಮೊದಲೇ ನಿಮಗೆ ಕೊಟ್ಟಿರ್ತೇವೆ. ಅವರು ತಿಂಗಳಿಗೊಮ್ಮ 2 ಸಲ ನಿಮಗೆ ಬೇಕಾದಾಗ ಅದರ ವಿಡಿಯೋವನ್ನು
ಮತ್ತು ಫೋಟೋಸನ್ನು ನಿಮಗೆ ಹಾಕಬೇಕಾಗ್ತದೆ. ಸುಮ್ಮನೆ ಕೇಳುವುದಲ್ಲ, ನಿಮಗೆ ನೀವು ಅರಿಯತೆ ಇದ್ದರೆ ಕೇಳಬೇಕಾಗ್ತದೆ. ಮತ್ತು ಅದೇನಾದರೂ ಡೌಟ್ ಅಂತೇಳಿ ನಮಗೆ ಹೇಳಿದರೆ, ನಮಗೆ ಅಲ್ಲಿ ಸಂಚಾಲಕರು ಇರ್ತಾರೆ, ಅವರನ್ನು ನಾವು ಅಲ್ಲಿಗೆ ಕಳಿಸಿ ಅದಕ್ಕೆ ಸೂಕ್ತ ಅಂತ ವ್ಯವಸ್ಥೆಯನ್ನು ಮಾಡುವ ವ್ಯವಸ್ಥೆಯೂ ಇದೆ. ಅದರಂತೆಯೇ ಈಗ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಹೋರಿಕರುಗಳ ಸಂಖ್ಯೆ ನಮಗೆ ಸ್ವಲ್ಪ ಜಾಸ್ತಿ ಬಂದ ಹಾಗೆ ಕಾಣ್ತದೆ. ಆದ್ದರಿಂದ ಈ ಜೋಡೆತ್ತು ಅಭಿಯಾನ ಅಲ್ಲಿ ನಮ್ಮ ಬಯಲು ಸೀಮೆಯಲ್ಲಿ ಜೋಡೆತ್ತುಗಳನ್ನು, ಹಳ್ಳಿಕಾರ್ ಮತ್ತು ಕಿಲ್ಲಾರಿಗಳನ್ನು ಕಟ್ಟುವುದು, ದೊಡ್ಡ ದೊಡ್ಡ ಎತ್ತುಗಳನ್ನೇ ಕಟ್ಟುವುದು ಹೊರತು ಮಲೆನಾಡು ಗಿಡ್ಡಗಳನ್ನು ಕಟ್ಟುವ ಪದ್ಧತಿ ಇಲ್ಲ. ಒಂದು ಬಾರಿ ಇದೇ ಹೊನ್ನಾವರದಿಂದ ಕೊಂಡೊಂದಂಥ 2 ಕರುಗಳನ್ನು ಒಬ್ಬ ಕೇಶವ ಅಂತ ಹೇಳುವ ವ್ಯಕ್ತಿ ನಮ್ಮ ಹತ್ರ ಕೇಳಿದ. ನಾನು ಅದನ್ನು ಜೋಡೆತ್ತು ಮಾಡಿ ಕಟ್ಟಲೆ, ನನಗೆ ಅದನ್ನು ಉಳುಮೆಗೆ ಮತ್ತು ಗಾಡಿ ಎಳಿಲಿಕ್ಕೆ ಎಲ್ಲ ಬಳಸಬಹುದಾ ಅಂತೇಳಿ. ಹಾಗೆ ನಾವು ಆಯಿತು ಕಟ್ಟು ಮರ, ಸಾಕುವುದಿದ್ರೆ ನಮಗೆಂತ ಆಗ್ಲಿಕ್ಕೆ ಉಂಟು, ಸಾಕು ಅದನ್ನು ಕೊಂಡೋಗಿ ಬದುಕಿಕೊಳ್ಳಿ ಅಂತ ಹೇಳಿದೆವು ನಾವು. ಬಹಳ ಸುಂದರವಾಗಿ ಅದನ್ನು ಸಾಕಿದ, ಬಹಳ ಸುಂದರವಾಗಿ ಅದನ್ನು ಟ್ರೈನ್ ಅಪ್ ಮಾಡಿದ. ಅದು ರಾಜ್ಯ ಮಟ್ಟದಲ್ಲಿ ಆ ಜೋಡೆತ್ತುಗಳು ಪ್ರಶಸ್ತಿಯನ್ನು ಪಡೆದವು. ಈ ಹಳ್ಳಿಕಾರ್ ನಮ್ಮ ಇದೇ ಹೊನ್ನಾವರದ 2 ಮನೆ. ಆಮೇಲೆ ಈಗ ಏನಾಯಿತು ಅಂತ ಹೇಳಿದರೆ, ನಾವು ಆಮೇಲೆ ಒಂದು 10-20 ಜೋಡೆತ್ತು ಕೊಟ್ಟೆವು. ಮೊನ್ನೆ ವಿವೇಕಣ್ಣ ಎಲ್ಲ ಇದ್ದೇ ನಮಗೆ ನೇತೃತ್ವದಲ್ಲಿ ನಾವು ಇಲ್ಲಿ ಹಾಸನದ ಸಮೀಪ 50 ಜೋಡೆತ್ತುಗಳನ್ನು ಉಚಿತವಾಗಿ ರೈತರಿಗೆ ಯಾಕೆಂತ ಹೇಳಿದರೆ, ಅದು ಬಿಟ್ಟರೆ ಕಸಾಯಿಗೆ ಹೋಗುವಂಥದ್ದು. ಯಾರೋ ರೈತನ ಮನೆಯಲ್ಲಿ ಬದುಕಲಿ, ಬಾಳಲಿ, ಅವನ ಕೃಷಿಗೆ ಉಪಯೋಗ ಆಗಲಿ ಅಂತ ಇದನ್ನು ನೀವು ಸಹ ತಲೆಗೆ ತೆಕ್ಕೊಳ್ಬೇಕು. ಅದನ್ನು ದುರುಪಯೋಗ ಪಡಿಸುವುದಲ್ಲ. ಮನೆಗೆ ಹೋದಂತಹ ಹಸುವನ್ನು ಪ್ರೀತಿಯಿಂದ ಸಾಕಿ ಅವಳಿಂದಾಗಿ ನಾವಿರುವುದೇ ಹೊರತು ನಮ್ಮಿಂದಾಗಿ ಅವಳಿರುವುದಲ್ಲ. ನಮ್ಮ ಅವಶ್ಯಕತೆ ಗೋವಿಗೆ ಯಾವತ್ತೂ ಇಲ್ಲ. ಯಾಕೆ ನಾವು ಬದುಕಬೇಕಾದ್ರೆ ಆ ಗೋವು ಬೇಕು ಅಂತ ಹೇಳ್ತಾ, ಹಾಗೆ ಇವತ್ತು ಈ ಪುಣ್ಯಭೂಮಿಗೆ ನನ್ನನ್ನು ಕರೆದಿದ್ದೀರಿ. ಇಲ್ಲಿ ನೋಡುವಾಗ ನನಗೆ ಒಂದು ಎಲ್ಲೆಲ್ಲೂ ನೋಡಿದರೂ ಧನಾತ್ಮಕತೆ, ಪಾಸಿಟಿವ್ ವೈಬ್. ಯಾಕೆ ಅಂತ ಹೇಳಿದರೆ, ಆ ಹಸುಗಳು ಆ ಕಾಮಧೇನುವಿನ ಅನುಗ್ರಹದಲ್ಲಿ ಅದು ಅರೆ ಹೊಟ್ಟೆಯಲ್ಲಿರುವಂಥ ಹಸುಗಳೇ ಈ ಹೊಸಾಡಿನಲ್ಲಿ ಇಲ್ಲ. ಎಲ್ಲ ಪೂರ್ಣ ಹೊಟ್ಟೆಯಲ್ಲಿರುವಂಥದ್ದು, ಹೊಟ್ಟೆ ತುಂಬಿದಂತಹ ಹಸುಗಳು ಇಲ್ಲಿರುವುದು. ಅದೇ ಇದಕ್ಕೆ ಕಾರಣ. ಇಷ್ಟೊಂದು ದೊಡ್ಡ ಕಾರ್ಯಕ್ರಮಗಳು, ಸಾವಿರಾರು ಜನರು ಸೇರುವಂಥದ್ದು ಇಲ್ಲಿ ಬಂದರೆ ಖಂಡಿತವಾಗಿಯೂ ಸಾಕ್ಷಾತ್ಕಾರ ಆಗ್ತದೆ, ಭಗವಂತನ ಅನುಗ್ರಹ ಆಗ್ತದೆ ಅಂತೇಳಿ ನಾನು ವಿವೇಕಾನಂದನ ಹತ್ರ ಹೇಳಿದೆ. ಯಾಕೆಂತ ಹೇಳಿದರೆ, ಆ ಗೋವುಗಳ ಅನುಗ್ರಹ ಹಾಗೆ ಉಂಟು. ಯಾಕೆಂದರೆ ನಾವು ಹಸಿದಲ್ಲಿದ್ದರೆ ಅವನು ನನಗೆ ಹಸಿ ಹೊಟ್ಟೆಗೆ ಕೊಡು ಅಂತ ಕೇಳುವುದು ಫಸ್ಟಿಗೆ. ಹೊಟ್ಟೆ ತುಂಬಿದವನ ಹತ್ರ ಮಾತ್ರ ನಾವು ಕೇಳ್ಬೋದು ನನಗೆ ಅನುಗ್ರಹಿಸು ಅಂತೇಳಿ. ಆದ್ದರಿಂದ ಅವುಗಳಿಗೆ ಹಸುವನ್ನು ನೋಡಲಿಕ್ಕೆ ಬಂದರೆ ಸಾಲದು, ಗೋಗ್ರಾಸವನ್ನು ತನ್ನಿ ಅವಕ್ಕೆ ಹೊಟ್ಟೆಗೆ ಕೊಟ್ಟು ಪ್ರಾರ್ಥಿಸಿ ಅವು ಅನುಗ್ರಹಿಸ್ತವೆ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳನ್ನು ಕೊನೆಗೊಳಿಸಿ ಅವಕಾಶಕ್ಕೆ ಧನ್ಯವಾದ.